ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಗಣಪನ ಪೂಜೆಯನ್ನು ನಾವು ಯಾವ ರೀತಿ ಮಾಡಬೇಕು, ಗಣಪನ ಪೂಜೆ ಮಾಡುವಾಗ ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ಈ ಕಥೆಯಲ್ಲಿ ನಾನು ನಿಮಗೆ ಹೇಳುತ್ತೇನೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಗಣಪತಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಗೌರಿ ಗಣೇಶ ವೃತ್ತನು ಒಂದೇ ದಿನದಂದು ಆಚರಿಸಲಾಗುತ್ತದೆ. ಇನ್ನು ಕೆಲವು ಬಾರಿ ಮೊದಲಿಗೆ ಗೌರಿ ವೃತ್ತ ಹಾಗೂ ನಂತರದಲ್ಲಿ ವಿನಾಯಕ ವೃತ್ತವನ್ನು ಆಚರಿಸಲಾಗುತ್ತದೆ. ಈ ಬಾರಿಯೂ ಮೊದಲಿಗೆ ಗೌರಿ ಹಾಗೂ ನಂತರದಲ್ಲಿ ಗಣೇಶ ವೃತ್ತವನ್ನು ಆಚರಣೆ ಬಂದಿದೆ. ಗೌರಿ ಪೂಜೆಯನ್ನು ಕೆಲವರು ಪ್ರತ್ಯೇಕವಾಗಿ ಮಾಡುವ ಪದ್ಧತಿ ನಮ್ಮಲ್ಲಿ ಇಲ್ಲ ಎನ್ನುತ್ತಾರೆ. ಆ ಕಾರಣಕ್ಕಾಗಿ ಎಲ್ಲಿ ಪ್ರತ್ಯಕ್ಷವಾಗಿ ಗೌರಿ ಪೂಜೆಯನ್ನು ಮಾಡುತ್ತಾರೋ ಅಲ್ಲಿಗೆ ತೆರಳಿ ಅವರ ಜೊತೆಗೂಡಿ ಪೂಜೆ ಮಾಡುತ್ತಾರೆ. ಅಥವಾ ತಮ್ಮ ಮನೆಯಲ್ಲಿ ಗಣೇಶ ವೃತ್ತವನ್ನು ಮಾಡುವ ದಿನವೇ ಗೌರಿಯನ್ನು ಜೊತೆಗಿಟ್ಟು ಪೂಜೆ ಮಾಡುತ್ತಾರೆ. ಗಣಪನ ಪೂಜೆ ಹಾಗೂ ಆಚರಣೆ. ಚತುರ್ಥಿ ದಿನದಂದು ಬೆಳಿಗ್ಗೆ ಬಿಳಿ ಎಳ್ಳನ್ನು ನೀರಿಗೆ ಹಾಕಿ ಅದರಿಂದ ಸ್ನಾನ ಮಾಡಬೇಕು. ಅನಂತರದಲ್ಲಿ ದೈನಂದಿನವಾಗಿ ಮನೆಯಲ್ಲಿ ನಡೆದು ಬಂದಿರುವ ಪೂಜೆಯನ್ನು ಮಾಡಬೇಕು. ಗಣಪತಿ ಮೂರ್ತಿಗೆ ಪೂಜೆ ಆರಂಭಿಸಬೇಕು. ಜೇಡಿ ಮನೆಯಿಂದ ಮಾಡಿದ ಹಾಗೂ ಸಹಜವಾದ ಸಜ್ಜನಜನ್ಯ ಬಣ್ಣಗಳ ಸಿಂಧೂರು ಹಾಗೂ ಕುಂಕುಮಂತ ನೈಸರ್ಗಿಕ ವಸ್ತುಗಳಿಂದ ತಯಾರಾದ ಗಣಪತಿ ಹಾಗೂ ಗೌರಿಯನ್ನು ಪೂಜಿಸಬೇಕು. ಗಣಪತಿ ಪೂಜೆ ಮಾಡುವಾಗ ಹೂವು, ತುಳಸಿ ಹಾಗೂ ಗರಿಕೆಯನ್ನು ತಪ್ಪದೇ ಮರೆಯಬಾರದು. ಗಣಪತಿಗೆ ಗರಿಕೆ ಎಂದರೆ ತುಂಬ ಇಷ್ಟ. ಆದ್ದರಿಂದ ನಾವು ಗಣಪತಿ ಪೂಜೆಯನ್ನು ಮಾಡುವಾಗ ಗರಿಕೆಯನ್ನು ತಪ್ಪದೇ ಬಳಸಬೇಕು. ಗರಿಕೆ, ಹೂವು, ತುಳಸಿ, ಪತ್ರೆ ಸಿದ್ಧ ಮಾಡಿಕೊಂಡಿರಬೇಕು. ಮನೆಯಲ್ಲಿ ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ಮನೆಯ ದೇವರು, ಗುರುಗಳು ಇವರನ್ನೆಲ್ಲ ಒಮ್ಮೆ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಬೇಕು. ಗಣಪತಿ ಪೂಜೆಯನ್ನು ಕಾಯ, ವಾಚ, ಮನಸ ಮಾಡಬೇಕು. ಗಣಪತಿಯನ್ನು ಯಾವ ಮಂಟಪದಲ್ಲಿ ಸ್ಥಾಪನೆ ಮಾಡುತ್ತೀರೋ ಅಲ್ಲಿ ದಿನಾಲೂ ನಾವು ಪೂಜೆಯನ್ನು ಮಾಡಬೇಕು. ನಾವು ಗಣೇಶನ ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ನಾವು ಯಾವಾಗಲೂ ಸ್ವಚ್ಛವಾಗಿರಬೇಕು ಮತ್ತು ಪೂಜೆ ಮಾಡುವಾಗ ಮೊಬೈಲನ್ನು ನಾವು ಯಾವಾಗಲೂ ಬಳಸಬಾರದು. ಇದೊಂದು ದೊಡ್ಡ ತಪ್ಪನ್ನು ಮೊದಲು ಮಾಡಬಾರದು. ನಮ್ಮ ಮಕ್ಕಳಿಗೂ ಕೂಡ ನಾವು ಇದನ್ನು ಹೇಳುವ ಪರಿಸ್ಥಿತಿ ಬಂದಿದೆ. ಮೊಬೈಲನ್ನು ಬಳಸಬಾರದು. ಹೆಚ್ಚಾಗಿ ದೇವರ ಪೂಜೆಯನ್ನು ಮಾಡುವಾಗ ಶ್ರದ್ಧೆ ಭಕ್ತಿಯಿಂದ ನಾವು ಬೇಡಿಕೊಂಡಿದ್ದರೆ ದೇವರು ನಮಗೆ ವರವನ್ನು ಕೊಡುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.